100%. ಇದು ರಿಪಿಟೇಷನ್ ಆಫ್ ಕರ್ನಾಟಕ. ನೋಡಿ, ಬಿಹಾರದಲ್ಲಿ ಏನಾಗಿದೆ ಅದು ಕರ್ನಾಟಕದಲ್ಲೂ ರಿಪೀಟ್ ಆಗ್ತದೆ. ಈ ಭ್ರಷ್ಟ ಸರ್ಕಾರ, 60% ಲೂಟಿ ಮಾಡ್ತಾ ಇರುವಂಥ, ಕಮಿಷನ್ ಹೊಡೆಯುವಂಥ ಸರ್ಕಾರ, ಖಜಾನೆ ಖಾಲಿ ಮಾಡಿರೋ ಸರ್ಕಾರ, ಮತ್ತು ಸಂಬಳ ಕೊಡೋಕ್ಕೂ ದುಡ್ಡಿಲ್ಲದೆ ಪಾಪರಾಗಿರೋವಂಥ ಸರ್ಕಾರ, ಒಂದೇ ಒಂದು ಅಭಿವೃದ್ಧಿ ಕಲ್ಲೂ ಕೂಡ ಎಲ್ಲೂ ಹಾಕದೇ ಇರುವಂಥ ಸರ್ಕಾರ. ಈ ಸರ್ಕಾರ ಇದ್ದರೆಷ್ಟು ಹೋದರೆಷ್ಟು ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಇವಾಗ ಚುನಾವಣೆ ನಡೆದು ಬಿಹಾರಕ್ಕಿಂತ ಜಾಸ್ತಿ ಸೀಟ್ ನಾವು ಬರ್ತೀರಿ. ಇಲ್ಲಿ 2/3 ಮೆಜಾರಿಟಿಗಿಂತ ಜಾಸ್ತಿ ಈ ಸರಿ ನಾವು ಮತ್ತು JDS ಹೊಂದಾಣಿಕೆ ಆಗಿರೋದ್ರಿಂದ ನಾವು 2/3ಗಿಂತ ಜಾಸ್ತಿ ಮೆಜಾರಿಟಿ ಗೆಲ್ತೀರಿ, ಶತಸಿದ್ಧ. ಅದಕ್ಕೆ ಭಯ ಬಿದ್ದೋಗಿದ್ದಾರೆ ಕಾಂಗ್ರೆಸ್ ಅವರು. ನೋಡಿ, ಇಷ್ಟು ದಿನ ಅವರ ಪಾರ್ಟಿಯಲ್ಲಿ ಅಧಿಕಾರ ಹಸ್ತಾಂತರದ ಅಗ್ರಿಮೆಂಟ್ ಆಗಿತ್ತು. ಈಗ ವೀಕ್ ಕೇಂದ್ರ ಇರೋದ್ರಿಂದ ಕಾಂಗ್ರೆಸ್ ವೀಕ್ ಇದೆ. ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಈ ಚುನಾವಣೆ ಸೋತ ಮೇಲೆ ವೀಕ್ ಆಗಿದ್ದಾರೆ. ಇನ್ನೇನಿದ್ರು ಸಿದ್ದರಾಮಯ್ಯಿಂದ ಇಲ್ಲಿ ಪವರು. ಸಿದ್ದರಾಮಯ್ಯ ಹೇಳ್ದಂಗೆ ರಾಹುಲ್ ಗಾಂಧಿ ಕೇಳಬೇಕು. ಇಷ್ಟು ದಿನ ರಾಹುಲ್ ಗಾಂಧಿ ಹೇಳ್ದಂಗೆ ಸಿದ್ದರಾಮಯ್ಯ ಕೇಳ್ತಾಯಿದ್ರು. ಇನ್ಮೇಲೆ ಪಿಕ್ಚರ್ ಬಾಕಿ ನೋಡಿ. ಈಗ ಇನ್ನು ಸಿದ್ದರಾಮಯ್ಯ ಏನು ಹೇಳ್ತಾನೋ ಅದನ್ನು ರಾಹುಲ್ ಗಾಂಧಿ ಕೇಳಬೇಕು. ಆ ಪರಿಸ್ಥಿತಿಯನ್ನು ಕರ್ನಾಟಕದಲ್ಲಿ ತರ್ತಾರೆ. ಒಟ್ಟಿನಲ್ಲಿ ಲೂಟಿ ಮಾಡೋಕ್ಕೆ ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗ್ ಎಲ್ಲ ಮಿನಿಸ್ಟ್ರು ಲೂಟಿ ಮಾಡೋಕ್ಕೆ ಹೊರಟಿದ್ದಾರೆ. ಅದನ್ನು DKಶಿನೇ ಕೇಳ್ಬೇಕು ನೀವು. ಯಾಕಂದರೆ ಅವರು ಎಲ್ಲ ದೇವ್ರನ್ನೂ ನೋಡ್ಬಿಟ್ಟಿದ್ರು. ಈಶ್ವರನ್ನ ನೋಡಿದರು, ಆಮೇಲೆ ವೆಂಕಟೇಶ್ವರನ್ನ ನೋಡಿದರು, ನಾರಾಯಣನ ನೋಡಿದರು, ಬ್ರಹ್ಮನೊಬ್ಬನ ಬಿಟ್ಬಿಟ್ಟಿದ್ರು. ಬ್ರಹ್ಮ ಹಣೆ ಬರೆಯೋ ಬ್ರಹ್ಮನೊಬ್ಬನ ಬಿಟ್ಬಿಟ್ಟಿದ್ರು. ಈಗ ಬಿಹಾರ್ ಎಲೆಕ್ಷನ್ನು ಒಂಥರ ಬ್ರಹ್ಮ ಇದ್ದಂಗೆ ಅವ್ರ ಪಾಲಿಗೆ. ಯಾರಿಗೆ? DK ಶಿವಕುಮಾರ್ಗೆ ಬ್ರಹ್ಮ ವರ ಕೊಡಲಿಲ್ಲ, ಹಣೆ ಬರೋದು ವರ ಕೊಡಲಿಲ್ಲ. ಅದಕ್ಕೆ ಈಗ ಸಿದ್ದರಾಮಯ್ಯ ಆಟ ಶುರು ಮಾಡಿದ್ದಾರೆ. ಅವಾಗ ಡೆಲ್ಲಿ ಟೂರು, ಎಲ್ಲೂ ಹೋಗದೇ ಇರೋರು ಡೆಲ್ಲಿಯಲ್ಲೇ ಠಿಕಾಣ ಆಗ್ತಾಯಿದ್ದಾರೆ. ಅಂದರೆ ನಾನೇ ಪವರ್ಫುಲ್ ಅನ್ನೋದು, ಕೇಂದ್ರದ ಕಾಂಗ್ರೆಸ್ಗಿಂತ ನಾನೇ ಪವರ್ಫುಲ್ ಅನ್ನೋದು ಇವಾಗ ಸಿದ್ದರಾಮಯ್ಯನವರು ತೋರಿಸ್ತಾ ಇದ್ದಾರೆ. ಅದರಿಂದ ಈ ಕ್ರಾಂತಿಗಳು ಎಲ್ಲ ಏನಿದೆ ಇವಾಗ ಗೊತ್ತಾಗ್ತೈತೆ. ನವಂಬರ್ ಡಿಸೆಂಬರಲ್ಲಿ ಏನು ಕ್ರಾಂತಿ ಆಗ್ತೈತೆ, ಬದಲಾವಣೆಗಳು ಇವೆಲ್ಲನೂ ಕೂಡ ನೋಡೋಣ. DK ಶಿವಕುಮಾರ್ ಅಂತೂ ಬಿಡಲ್ಲ, ಅವನು ಹಠವಾದಿ. ಅವ್ರಿಗೂ ಲೂಟಿ ಹೊಡಿಬೇಕು, ಸಿದ್ದರಾಮಯ್ಯನೂ ಲೂಟಿ ಹೊಡಿಬೇಕು, DKನೂ ಲೂಟಿ ಹೊಡಿಬೇಕು. ಯಾರು ಲೂಟಿ ಹೊಡೆಯೋದು ಆ ಸ್ಥಾನದಲ್ಲಿ ಅಂತ. ಸರ್ಕಾರ ಅಂತೂ ಸತ್ತೋಗ್ಬಿಟ್ಟಿದೆ. ಸರ್ಕಾರ ಸತ್ತಿರೋ ಹೆಣ ಇದ್ದಂಗೆ, ಕಾಂಗ್ರೆಸ್ ಪಾರ್ಟಿದು ಸತ್ತಿರೋ ಹೆಣ ಇದ್ದಂಗೆ. ಈಗ ಮುಂದೆ ಯಾರು ಬರೋದು, ಹಿಂದೆ ಯಾರು ಹೆಗಲು ಕೊಡೋದು ಅಷ್ಟೇ. ಇಲ್ಲಿ ಮುಂದೆ DK ಕೊಡಬೇಕಾ, ಸಿದ್ದರಾಮಯ್ಯ ಕೊಡಬೇಕಾ, ಅಷ್ಟೇ ಇಲ್ಲಿ ನಡೀತಾ ಇರೋದು. ಹಿಂದೆ ಜನರ ಪಾಲಿಗಂತೂ ಸರ್ಕಾರ ಸತ್ತೋದು. ಬರ್ಬೋದು. ಈ ಕಿತ್ತಾಟ ನೋಡಿದ್ರೆ ಮಧ್ಯಂತರ ಚುನಾವಣೆ ಬರ್ಬೋದು. ನಾವೆಲ್ಲರೂ BJP JDS ಅವರು ರೆಡಿಗಿದ್ದೀವಿ. ಯಾವುದೇ ಚುನಾವಣೆ ಬಂದರೂ ರೆಡಿ ಇದ್ದೀರಿ. ಪಕ್ಷಾಂತರಗೀಗ ಯಾವುದೂ ಇಲ್ಲ. ಈ ಸರಿ ಡೈರೆಕ್ಟ್ ಚುನಾವಣೆಯನ್ನು ಮಾಡ್ತೀರಿ. ಜನರ ಬಹುಮತವನ್ನು ಗಳಿಸಿ ರಾಜ್ಯದಲ್ಲಿ BJP ಮತ್ತು JDSನ ಆಡಳಿತ ಬರುತ್ತೆ.